ತಮಿಳುನಾಡಿಗೆ ನೀರು ಹರಿಸುವುದಕ್ಕೆ ಸಿಡಬ್ಲ್ಯೂಆರ್ಸಿ ತೀರ್ಮಾನವನ್ನ ಮಾಡಿದೆ. ಇದು ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ. ನಮ್ಮ ಲಭ್ಯತೆಯನ್ನ ನೋಡಿಕೊಂಡು ನೀರು ಬಿಡುತ್ತೇವೆ ಅಂತೇಳಿ ಹೇಳಿದ್ದಾರೆ. ಎಂಬಿ ಪಾಟೀಲ್ ಅವರು ಈ ಹಿಂದೆ ಜಲಸಂಪನ್ಮೂಲ ಖಾತೆಯ ಸಚಿವರಾಗಿ ಕೆಲಸ ಮಾಡಿದ್ರು. ಅವರಿಗೆ ಈ ನೀರು ಬಿಡೋದು ಇದೆಲ್ಲ ಹೇಗೆ ಏನು ಅಂತ ಅವರಿಗೆ ಐಡಿಯಾ ಇದೆ. ಈಗ ಸಿಡಬ್ಲ್ಯೂಆರ್ಸಿ ನಿರ್ಧಾರದ ಬಗ್ಗೆ ಅವರು ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಯಾವಾಗಲೂ ನಿರಂತರವಾಗಿ ಅದು ನಡ್ಕೊಂಡೇ ಬಂದಿದೆ. ಇವತ್ತು ನಾವು ಎಲ್ಲಿ ಅಪ್ಪರ್ ರೈಪೇರಿಯನ್ ಸ್ಟೇಟ್ಸ್ ಇರ್ತೀವಿ, ಲೋ ರೈಪೇರಿಯನ್ ಪರವಾಗಿ ಇವತ್ತು ನಿರ್ಣಯಗಳನ್ನ ಇವತ್ತೊಂದು ದಿವಸ ಯಾವಾಗಲೂ ಕೂಡ ಈ ಕಮಿಷನ್ಸು ಆಮೇಲೆ ಟ್ರಿಬ್ಯುನಲ್ಸ್ ತಗೋದು ಬಂದಿದೆ. ಇದು ವೈಜ್ಞಾನಿಕವಾಗಿ ಆಗಬೇಕು. ಈಗ ಒಂದ್ ವೇಳೆ ಇಲ್ಲಿ ನಮಗೆ ಸಫಿಷಿಯಂಟ್ ಆಗಿ ನೀರಿದ್ರೆ, ನಮಗೆ ಸಾಕಾದಷ್ಟು ನೀರಿದ್ರೆ ನಾವು ಕೆಳಗಡೆ ಬಿಡಬಹುದು. ಆದರೆ ಅಂತಿಮ ಆದೇಶನೂ ಕೂಡ ಅದೇ ಹೇಳ್ತದೆ. ಬೆಳಗುಂದ್ರದಲ್ಲಿ 172 ಟಿಎಂಸಿಯನ್ನ ಸಾಮಾನ್ಯ ವರ್ಷದಲ್ಲಿ, ನಾರ್ಮಲ್ ಇಯರ್ನಲ್ಲಿ, ಕ್ರೈಸಿಸ್ನಲ್ಲೇ ಅವತ್ತೊಂದು ದಿವಸ ಪ್ರಪೋರ್ಷನೇಟ್ ಆಗಿ ಇವತ್ತೊಂದು ದಿವಸ ಮಾಡಬೇಕು ಅಂತ ಹೇಳಿ. ಹೀಗಾಗಿ ಇಲ್ಲಿ ನಮ್ಮ ರಿಕ್ವೈರ್ಮೆಂಟ್ ಏನಿದೆ, ನಮ್ಮಲ್ಲಿ ಎಷ್ಟು ನೀರಿದೆ, ನೀರಿದ್ದ ತಾನೇ ನಾವು ಬಿಡೋದು. ನೀರಿಲ್ಲದಾದಾಗ ನಾವು ಬಿಡ್ಲಿಕ್ಕಾಗಲ್ಲ. ಅವಾಗ ಸಂಕಷ್ಟ ಸೂತ್ರ ಬರ್ತದೆ. ಅದೆಲ್ಲವನ್ನ ಕೂಡ ವಿಚಾರ ಮಾಡಿ ಇವತ್ತು ಮುಖ್ಯಮಂತ್ರಿಗಳು ದೆಹಲಿಯಲ್ಲಿದ್ದಾರೆ, ಎಂಟೈರ್ ಟೀಮಲ್ಲಿದೆ, ನಮ್ಮ ನೀರಾವರಿ ಸಚಿವರು ರಾಮಲಿಂಗರೆಡ್ಡಿ ಅವರಿದ್ದಾರೆ. ಎಲ್ಲರೂ ಕೂಡಿ ಇವತ್ತು ದಿವಸ ನಮ್ಮ ಇರುವಂತಹ ಲಭ್ಯತೆ, ನಮ್ಮ ಒಂದು ರಿಕ್ವೈರ್ಮೆಂಟ್ ನೋಡಿಕೊಂಡು ಇವತ್ತು ನಾವು ಕಂಪ್ಲೈ ಮಾಡಬೇಕಾದಂತ ಅವಶ್ಯಕತೆ ಇರ್ತದೆ.